ಮೈಸೂರು ನಗರದಲ್ಲಿ 2025 ಹೊಸ ವರ್ಷ ಆಚರಣೆಗೆ ಸುರಕ್ಷಿತವಾಗಿ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಸಾರ್ವಜನಿಕರು ಆಚರಿಸಬೇಕು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಈಗ ಸಕಲ ಒಂದು ಬಂದೋಬಸ್ತ್ ಇಟ್ಕೊಂಡಿದ್ದೇವೆ ನಾವು. ಮತ್ತು ಸಿಟಿನಲ್ಲಿ ಈ ದಿನ ರಾತ್ರಿ 1,500 ಜನ ಪೊಲೀಸ್ ಇರ್ತಾರೆ ನಮ್ಮಲ್ಲಿ. ನಮ್ಮ CR ಇದೆ, KSRP ಇದೆ, ಕಮಾಂಡೋ ಪಡೆ ಇದೆ. ಮತ್ತು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೋಸ್ಕರ 8 ಪಿಂಕ್ ಚಾಮುಂಡಿ ಮಹಿಳಾ ಪಡೆ ಅಂತ ಮಾಡ್ಕೊಂಡಿದ್ವಿ. ಎಲ್ಲೆಲ್ಲಿ ಮಹಿಳೆಯರು ಮತ್ತು ಹೆಚ್ಚೆಚ್ಚು ಜನ ದಟ್ಟಣೆ ಇರುತ್ತೆ ಅಲ್ಲಿ ಈ ಪಡೆಗಳು ಹೋಗಿ ಅವರ ಸುರಕ್ಷತೆನ ನೋಡ್ಕೊಳ್ತಾರೆ. ಅದನ್ನು ಹೊರತುಪಡಿಸಿ 12 ಚೆಕ್ ಪೋಸ್ಟ್ ಹಾಕ್ಕೊಂಡಿದ್ವಿ. ಮತ್ತು ನಮ್ಮಲ್ಲಿ 30ಕ್ಕಿಂತ ಹೆಚ್ಚು ಇಂಟರ್ನಲ್ ಚೆಕ್ ಪೋಸ್ಟ್ ಕೂಡ ಮಾಡ್ಕೊಂಡಿದ್ವಿ. ಮತ್ತು ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಗಳು ಇದೆ. ಮತ್ತು ನಮ್ಮದು ಶ್ವಾನ ದಳ ಕೂಡ ನಾವು ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಮತ್ತು ಅಶ್ವರೋಹಿ ದಳ ಇದೆ. ಅಶ್ವರೋಹಿ ದಳನ ಸಂಪೂರ್ಣವಾಗಿ ಸಿಟಿನಲ್ಲಿ ಅವರು ಪೆಟ್ರೋಲಿಂಗ್ ಮಾಡ್ತಾಯಿರ್ತಾರೆ. ಎಲ್ಲೆಲ್ಲಿ ಜನ ದಟ್ಟಣೆ ಅಲ್ಲೆಲ್ಲ ಪೆಟ್ರೋಲಿಂಗ್ ಮಾಡ್ತಾಯಿರ್ತಾರೆ. ಮತ್ತು ಎಲ್ಲ ಹೋಟೆಲ್ ಮಾಲೀಕರು ಮತ್ತು ಅವ್ರಿಗೆಲ್ಲ ಕರೆದು ಅವರಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ. ಅವರು ರಾತ್ರಿ 1 ಗಂಟೆ ನಂತರ ಯಾರು ಇರಬಾರ್ದು, ಎಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಯಾವುದೇ DJ ಆಗಲಿ ಮತ್ತು ಪಟಾಕಿ ಸಿಡಿಸೋದು ಮತ್ತು ಅಶ್ಲೀಲವಾಗಿ ಹಾಡುಗಳು ಈ ಥರ ಮಾಡಬಾರ್ದು ಅಂತ ಅವ್ರಿಗೆ ಸಲಹೆ ಸೂಚನೆಗಳು ಈಗಾಗಲೇ ಕೊಟ್ಟಿದ್ವಿ. CCTV ಕ್ಯಾಮ್ರಾ ಅಳವಡಿಸ್ಕೊಳ್ಬೇಕು ಅಂತ ಕೂಡ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೇಳಿದ್ವಿ. ನಾವು ಮೈಸೂರು ನಮ್ಮ ಪೊಲೀಸ್ ವತಿಯಿಂದನೂ ಸುಮಾರು 275 CCTV ಕ್ಯಾಮ್ರಾಗಳನ್ನು ನಾವು ಸಿಟಿನಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ನಾವು ಹಾಕ್ಕೊಂಡಿದ್ವಿ. ನಿರಂತರವಾಗಿ ಬೆಳಗ್ಗೆವರೆಗೂ ನಮ್ಮ ಪೊಲೀಸು 1,500 ಜನ ಪೊಲೀಸು ಸಿಟಿನಲ್ಲಿ ಬಂದೋಬಸ್ತ್ ಕೆಲಸ ಮಾಡ್ತಾಯಿದ್ದಾರೆ. ಅದೇ ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಮೈಸೂರು ಅರಮನೆಯಲ್ಲಿ ಈ ವರ್ಷ ಯಾವುದೂ ಕಾರ್ಯಕ್ರಮ ಇಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಈ ದಿನ ರಾತ್ರಿ ಅಂದರೆ 31ನೇ ತಾರೀಕು ರಾತ್ರಿ 8 ಗಂಟೆಯಿಂದ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡ್ತೀವಿ. ಒಂದೇ ಒಂದು ತಾವರೆಕಟ್ಟೆ ಗೇಟ್ ಇದೆ, ಅಲ್ಲಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಯಾರಾದರೂ ಪ್ರವಾಸಿಗರು ಮತ್ತು ಭಕ್ತಾದಿಗಳು ಏನಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋರು 9 ಗಂಟೆ ಒಳಗಡೆ ಎಲ್ಲರೂ ಕೆಳಗಡೆ ಬರಬೇಕು. ಮತ್ತು ಚಾಮುಂಡಿ ಬೆಟ್ಟದಲ್ಲಿ 9 ಗಂಟೆ ನಂತರ ಯಾರೂ ಉಳ್ಕೊಳ್ಳೋಕ್ಕೆ ಅವಕಾಶ ಇಲ್ಲ, ನಿರ್ಬಂಧ ಇದೆ. ಅದಕ್ಕೋಸ್ಕರ ಅಲ್ಲಿ ಯಾರು ಸಂಭ್ರಮಾಚರಣೆ ಮಾಡೋದು, ಹೊಸ ವರ್ಷ ಆಚರಣೆ ಮಾಡೋದು ಅಲ್ಲಿ ಹೋಗಿ ಇದಿದ್ದರೆ ಕಂಡು ಬಂದರೆ ಕಾನೂನು ಕ್ರಮ ಕೈಗೊಳ್ತೀವಿ. ಈ ಹೊಸ ವರ್ಷ ಆಚರಣೆಯಲ್ಲಿ ಕುಡಿದ್ಬಿಟ್ಟು ಹೊರಗಡೆ ಗಲಾಟೆ ಮಾಡುವಂಥ ಸಂದರ್ಭಗಳು ಕೂಡ ಹೆಚ್ಚಾಗುತ್ತೆ, ಅದಕ್ಕೆ ನಾವು ಕ್ರಮ ತಗೋತೀವಿ. ಅದಕ್ಕೋಸ್ಕರ ಬಂದೋಬಸ್ತ್ ಮಾಡಿದ್ವಿ ನಾವೆಲ್ಲ. ರೆಗ್ಯುಲರ್ ಬಂದೋಬಸ್ತ್ ಮಾಡಿದ್ವಿ. ಆ ರೀತಿ ಕಂಡು ಬಂದರೆ ಕಠಿಣ ಕ್ರಮನೇ ಕೈಗೊಳ್ತೀವಿ ನಾವು. ಯಾವುದೇ ಬೈಕ್ ವೀಲಿಂಗ್ ಆಗಿರ್ಬೋದು, ಬೇರೆ ಯಾರಾದರೂ ಬಂದು ಚುಡಾಯಿಸೋರು ಇರ್ಬೋದು, ಮತ್ತು ಯಾರಾದರೂ ರೋಡಲ್ಲಿ ರಸ್ತೆಗಳಲ್ಲಿ ಅಲ್ಲಿ ಮತ್ತು ಫುಟ್ಪಾತಲ್ಲಿ ಕೂತ್ಕೊಂಡು ಏನಾದರೂ ಸಂಭ್ರಮಾಚರಣೆ ಮಾಡೋದು ಆ ಥರ ಈ ಥರ ಕಂಡು ಬಂದರೆ ಅನುಮತಿ ಇಲ್ಲದೆ ಎಲ್ಲಾದರೂ ಆ ಥರ ಸಂಭ್ರಮಾಚರಣೆ ಮಾಡಿದ್ರೆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಅನ್ಆಥರೈಸ್ಡಾಗಿ ಯಾರೂ ಎಲ್ಲೂ ಮಾಡೋಂಗಿಲ್ಲ. ಯಾರು ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಅನುಮತಿ ಪಡ್ಕೊಂಡಿದ್ದಾರೆ. ಮತ್ತು ನಗರ ಎಲ್ಲೋ ಹೊರವಲಯದಲ್ಲಿ ಮತ್ತು ಎಲ್ಲೂ ರಸ್ತೆ ಬದಿಗಳಲ್ಲಿ ಆ ಥರ ಯಾರು ಸಂಭ್ರಮಾಚರಣೆ ಮಾಡಬಾರ್ದು. ಅದಕ್ಕೋಸ್ಕರ ನಮ್ಗೆ ನಾರ್ಕೋಟಿಕ್ ಡಾಕ್ಸ್ ಇದೆ, ಅದೆಲ್ಲ ಕೂಡ ಚೆಕ್ಕಿಂಗ್ ಎಲ್ಲ ಆಗುತ್ತೆ. ಈ ಬಗ್ಗೆ ಚಾಲಕರು ಆಗಿರ್ಬೋದು ಅಥವಾ ಹೋಟೆಲ್ ಮಾಲೀಕರ ಸಭೆಗಳನ್ನು ಮಾಡಿದ್ದೀರಾ? ಹೋಟೆಲ್ ಮಾಲೀಕರ ಸಭೆ ಆಗಲೇ ಹೇಳಿದೆ ನಾನು. ಹೋಟೆಲ್ ಮಾಲೀಕರ ಸಭೆ ಕರೆದು ಅವರಿಗೆಲ್ಲ ಕಡೆಯೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರಿಗೆಲ್ಲ ರೈಟಿಂಗಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಆ ಪ್ರಕಾರ ಅವರು ಅವ್ರದ್ದು ಜವಾಬ್ದಾರಿ ಇದೆ. ಯಾವುದೇ ಈ ಥರ ಘಟನೆ ಆಗದಂತೆ ಅವರು ಕೆಲವು ವಾಲಂಟಿಯರ್ಸ್ನ ಅವರು ನೇಮಿಸ್ಕೊಂಡು ನೋಡ್ಕೊಳ್ಳೋದು ಅವ್ರದ್ದು ಜವಾಬ್ದಾರಿ ಇದೆ. ಮತ್ತು ಅವ್ರಿಗೆ ಜನ್ರೇಟರ್ಗಳನ್ನು ಇಟ್ಕೊಳ್ಳಿ, ಕರೆಂಟ್ ಸಡನ್ನಾಗಿ ಹೋದರೆ ಜನ್ರೇಟ್ರ್ ಬೇಕಾಗತ್ತೆ ಅಂತೇಳಿ ಜನ್ರೇಟ್ರು ಮತ್ತು CCTV ಕ್ಯಾಮ್ರಾ ಹಾಕೊಳ್ಳೋದು. ಮತ್ತು ಯಾರು ಬರ್ತಾರೆ ಹೋಗ್ತಾರೆ ಸ್ವಲ್ಪ ಅದನ್ನ ವಾಚ್ ಮಾಡಿ ನಮ್ಮ ಪೊಲೀಸ್ಗೆ ಮಾಹಿತಿ ಕೊಡೋದು, ಅದೆಲ್ಲ ಹೇಳಿದ್ದೀವಿ, ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದೀವಿ ಅವ್ರಿಗೆ. ಸೆಲೆಬ್ರೇಷನ್ ಮಾಡೋರಿಗೆ ಏನು ಸೂಚನೆ ಕೊಡ್ತೀವಿ? ಹೊಸ ವರ್ಷದ ಏನು ಸಂಭ್ರಮಾಚರಣೆ ಮಾಡ್ತೀರಾ ನೀವು, ಯಾವುದೇ ರೀತಿ ಶಾಂತ ರೀತಿಯಿಂದ ಮತ್ತು ಸುರಕ್ಷಿತವಾಗಿ ಹೊಸ ವರ್ಷನ ನೀವು ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಮನವಿ ಇದೆ ನಮಗೆ.